ಸ್ನೇಹಿತರೆ, ನಿವೇದಿತಾ ಗೌಡ ವಿಚ್ಛೇದನದ ಬಳಿಕ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಅದರಲ್ಲೂ ಪ್ರತಿ ಸೋಷಿಯಲ್ ಮೀಡಿಯಾದಲ್ಲೂ ಒಂದಲ್ಲ ಒಂದು ರೀಲ್ಸ್ ಮಾಡಿ ಪೋಸ್ಟ್ ಮಾಡ್ತಿರ್ತಾರೆ. ತನ್ನ ಪೋಸ್ಟ್ಗೆ ನೆಗೆಟಿವ್ ಕಮೆಂಟ್ಗಳು ಬರ್ತಿವೆ ಅಂತ ಗೊತ್ತಿದ್ರು ಅದ್ಯಾವುದಕ್ಕೂ ನಿವೇದಿತಾ ಗೌಡ ತಲೆ ಕೆಡಿಸ್ಕೊಳ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ಬಿಟ್ಟಿದ್ದಾರೆ. ಸಾಂಸಾರಿಕ ಜೀವನದಿಂದ ಮುಕ್ತಿ ಪಡೆದ ಬಳಿಕ ಸಿನಿಮಾ, ರಿಯಾಲಿಟಿ ಶೋ, ಮಾಡಲಿಂಗ್ ಅಂತ ಬ್ಯುಸಿಯಾಗಿದ್ದಾರೆ. ತಮ್ಮ ವೃತ್ತಿ ಬದುಕಿನ ಕಡೆಗೆ ಹೆಚ್ಚು ಗಮನ ಹರಿಸಿದ್ದಾರೆ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗುತ್ತಿರುವ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿಯೂ ನಿವೇದಿತಾ ಗೌಡ ಭಾಗವಹಿಸಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಜಿ ಪತಿ ಚಂದನ್ ಶೆಟ್ಟಿ ಜೊತೆ ಸಿನಿಮಾದಲ್ಲಿ ನಟಿಸಿ ಸುದ್ದಿಯಾಗಿದ್ರು. ಡಿವೋರ್ಸ್ ಬಳಿಕ ನಿವೇದಿತಾ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದ್ದಾರೆ. ಕೆಲವರು ನಿವೇದಿತಾ ಗೌಡರಿಂದಲೇ ಬಂದಂತಹ ಚಂದನ್ ಶೆಟ್ಟಿ ವಿಚ್ಛೇದನ ಪಡೆಯುವುದಕ್ಕೆ ಮುಂದಾಗಿದ್ರು ಎಂದು ಟೀಕೆಗಳು ಮಾಡಿದ್ರು. ಆದರೆ ನಿವೇದಿತಾ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ತಿಲ್ಲ. ಗ್ಲಾಮರ್ ಬೊಂಬೆಯ ಅವತಾರ ವ್ಯಕ್ತಿ ನೆಟ್ಟಿಗರ ಕಣ್ಣು ಕುಕ್ಕುವಂತೆ ರೀಲ್ಸ್ ಮಾಡಿ ಅದನ್ನ ಪೋಸ್ಟ್ ಮಾಡ್ತಿದ್ದಾರೆ. ಈಗ ಮಿನಿ ಸ್ಕರ್ಟ್ ನಲ್ಲಿ ಮತ್ತೊಂದು ರೀಲ್ಸ್ ಹಾಕಿದ್ದಾರೆ. ಅದಕ್ಕೆ ನೆಟ್ಟಿಗರು ಏನೆಲ್ಲ ಕಮೆಂಟ್ ಮಾಡಿದ್ದಾರೆ ಗೊತ್ತಾ? ನಿವೇದಿತಾ ಗೌಡಗೆ ಸೋಷಿಯಲ್ ಮೀಡಿಯಾ ಕ್ರೇಜ್ ತುಂಬಾನೇ ಇದೆ. ಅದರಲ್ಲೂ ಇನ್ಸ್ಟಾಗ್ರಾಮ್ ನಲ್ಲಿ ದಿನಕ್ಕೊಂದು ರೀಲ್ಸ್ ಮಾಡಿ ಹಾಕ್ತಿರ್ತಾರೆ. ಇಲ್ಲ ಫೋಟೋಗಳನ್ನ ಶೇರ್ ಮಾಡ್ತಾ ಇರ್ತಾರೆ. ಈ ರೀಲ್ಸ್ ಹಾಗೂ ಫೋಟೋಗಳನ್ನು ನೋಡುವವರು ಅಂತಾನೆ ಒಂದಿಷ್ಟು ಅಭಿಮಾನಿ ಬಳಗವಿದೆ. ಇನ್ನು ಕೆಲವರು ಟೀಕೆ ಮಾಡುವುದಕ್ಕಂತಾನೆ ರೀಲ್ಸ್ ನೋಡ್ತಾರೆ. ಅದರಲ್ಲೂ ಮಿನಿ ಫ್ರಾಕ್ ತೊಟ್ಟು ಕ್ಯಾಮರಾ ಮುಂದೆ ಬಂದ್ರಂತೂ ಮುಗಿದೇ ಹೋಯ್ತು. ನಿವೇದಿತಾ ಹಳದಿ ನೀಲಿ ಮಿಶ್ರಿತ ಮಿನಿ ಫ್ರಾಕ್ ಅನ್ನು ಧರಿಸಿ ಸೊಂಟ ಬಳಸುತ್ತಾ ರೀಲ್ಸ್ ಮಾಡ್ತಿದ್ದಾರೆ. ಸ್ಲೋ ಮೋಷನ್ ನಲ್ಲಿ ನಾನಾ ಭಂಗಿಯಲ್ಲಿ ಕ್ಯಾಮರಾಗೆ ಪೋಸ್ ಕೊಟ್ಟಿದ್ದಾರೆ. ಈ ವಿಡಿಯೋ ಭರಪೂರ ಲೈಕ್ಸ್ ಕರೆದು ಬಂದಿದೆ. ನಿವೇದಿತಾ ಗೌಡ ವಿಡಿಯೋವನ್ನ ಟೀಕಿಸುತ್ತಲೇ ಕೆಲವು 3 ಗಂಟೆಗಳಲ್ಲಿ 28,000ಕ್ಕೂ ಅಧಿಕ ಮಂದಿ ಲೈಕ್ಸ್ ಕೊಟ್ಟಿದ್ದಾರೆ. ಇನ್ನು ನಿವೇದಿತಾ ಗೌಡ ರೀಲ್ಸ್ಗಿಂತ ಅದಕ್ಕೆ ಮಾಡಿರುವ ಕಾಮೆಂಟ್ಗಳು ಓದುವುದಕ್ಕೆ ಸಾಕಷ್ಟು ಮಂದಿ ಆಸಕ್ತಿ ತೋರುವುದು ಇದೆ. ಕೆಲವರು ನಿವೇದಿತಾ ಗೌಡ ಸೌಂದರ್ಯವನ್ನ ಹಾಡಿ ಹೊಗಳುತ್ತಾರೆ, ಮೆಚ್ಚುಗೆಯನ್ನು ಸೂಚಿಸುತ್ತಾರೆ. ಮತ್ತೆ ಕೆಲವರು ಕೆಟ್ಟ ಪದಗಳನ್ನು ಬಳಸಿ ಟೀಕೆಗಳನ್ನ ಮಾಡ್ತಾರೆ. ಅದರಲ್ಲೂ ಹೀಗೆ ಮಿನಿ ಸ್ಕರ್ಟ್ ಧರಿಸಿ ರೀಲ್ಸ್ ಮಾಡಿದ್ರಂತೂ ಮುಗಿದೇ ಹೋಯ್ತು. ಕಮೆಂಟ್ಗಳು ಓದೋದಕ್ಕೂ ಕಷ್ಟ. ಆದ್ರೂ ಇದ್ಯಾವುದಕ್ಕೂ ಬಗ್ಗದ ನಿವೇದಿತಾ ತನ್ನಿಷ್ಟದಂತೆ ರೀಲ್ಸ್ ಮಾಡ್ತಾ ಇದ್ದಾರೆ. ಇತ್ತ ನಿವೇದಿತಾ ಗೌಡ ಅವರ ತಾಯಿ ಕೂಡ ಇದೇ ರೀತಿ ರೀಲ್ಸ್ ಅನ್ನ ಮಾಡಿ ಇನ್ಸ್ಟಾಗ್ರಾಮ್ ನಲ್ಲಿ ಹರಿಬಿಡ್ತಿದ್ದಾರೆ. ಇತ್ತೀಚೆಗೆ ಬಿಟ್ಟ ಒಂದು ರೀಲ್ಸ್ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಹೌದು, ಸಣ್ಣ ಮಕ್ಕಳಂತೆ ಜಾರೋ ಬಂಡಿಯಲ್ಲಿ ನಿವೇದಿತಾ ಗೌಡ ತಾಯಿ ಜಾರಿ ಬಿಟ್ಟು ರೀಲ್ಸ್ ಅನ್ನ ಮಾಡಿ ಹರಿಬಿಟ್ಟಿದ್ದಾರೆ. ಇದನ್ನು ನೋಡಿದ ಅಭಿಮಾನಿಗಳು ತರತರದ ಕಾಮೆಂಟ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.